ಏನು ಇದೇ 14 ಸೋಮವಾರ ಭಾರತೀಯ ಭೀಮಸೇನೆ ಹಾಗೂ ಬಹುಜನ ಭವಿಷ್ಯದ ವೇದಿಕೆ ರಾಜ್ಯ ಸಮಿತಿ ಭೀಮಾ ಸೈನಿಕರಿಂದ ಅಹೋರಾತ್ರಿ ಧರಣಿ ಹಮ್ಮಿಕೊಂಡಿದ್ದೀವಿ. ವಿಷಯ ಇಷ್ಟೇ, ಸುಮಾರು 15 ಹಕ್ಕುವತ್ತುಗಳನ್ನ ನಾವು ಇಟ್ಕೊಂಡು ಆನೇಕಲ್ ತಾಲೂಕಲ್ಲಿ ಒಂದು ಹೋರಾಟ ಮಾಡಬೇಕಂತೇಳಿ ದಿನನಿತ್ಯ ಕೂಡ ಆನೇಕಲ್ ತಾಲೂಕು ಮುಂಭಾಗ ಹೋರಾಟಗಳು ನಡೀತಾನೆ ಇದೆ. ಎಷ್ಟು ಮಟ್ಟಿಗೆ ಸರ್ಕಾರಿ ಅಧಿಕಾರಿಗಳು ಕೆಲಸ ಕಾರ್ಯಗಳನ್ನ ವಹಿವಾಟುಗಳನ್ನ ಮಾಡಿದರೆ ಈ ಹೋರಾಟಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮ್ಮ ಪ್ರಶ್ನೆ. ಏನು ಇವತ್ತು ಆನೇಕಲ್ ತಾಲೂಕು ಕಚೇರಿ ಮುಂದೆ ನಾವು ಹೋರಾಟ ನಂಬ್ಕೊಂಡಿದ್ದ ವಿಷಯ, ಭೂಗಳರು ಜಾಸ್ತಿ ಇದ್ದಾರೆ, ಅವರೆಲ್ಲ ಸಪೋರ್ಟ್ ಮಾಡಿಕೊಂಡು ಅಧಿಕಾರಿಗಳು 5 ವರ್ಷಗಳ ಮೇಲ್ಪಟ್ಟ ಅಧಿಕಾರಿಗಳೆಲ್ಲ ಇಲ್ಲಿ ಕಾರ್ಯನಿರ್ವಹಿಸಿ ಮಾಡಿಕೊಂಡು ಇವತ್ತು ಹೋಗ್ಬಿಟ್ಟು ಒಂದು ಖಾತೆ ಮಾಡಿಸ್ಬೇಕು, ಒಂದು ಪಾಣಿ ಬೇಕು, ಒಂದು ಏನಾದರೂ ಒಂದು ಡಾಕ್ಯುಮೆಂಟ್ ಬೇಕಂದ್ರೆ ಎಲ್ಲರೂ ಲಂಚ ಕೇಳ್ತಾರಂಥದ್ದು ಭ್ರಷ್ಟಾಚಾರ ಮುಂದೆ ಎದ್ದು ಕಾಣಿಸ್ತದೆ ಅಂತೇಳಿ ಎಲ್ಲರೂ ಗೊತ್ತಿದ್ರು ಕೂಡ ದಿನನಿತ್ಯ ಹೋರಾಟ ಆದರೂ ಕೂಡ ಇದು ತಹಶೀಲ್ದಾರು ಮತ್ತು ಇವರು AC ಮೇಡಮ್ ಅವರು ಅವ್ರ ಮೇಲೆ ಕೂಡ ಮೊನ್ನೆ ಒಂದು ಧರಣಿ ಮಾಡಿದ್ದಾರೆ. ಆ ಧರಣಿ ಮಾಡಿದಾಗ ಪೊಲೀಸ್ ಅವ್ರನ್ನ ಇದು ಮಾಡಿಕೊಂಡು ನಿನ್ನೆ ಅವ್ರನ್ನ ಕೂಡ ಅರೆಸ್ಟ್ ಮಾಡುವಂಥ ಕೆಲಸಗಳು ಮಾಡಿದ್ದಾರೆ. ನಾವು ಕೂಡ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ. ರಾತ್ರಿ ಆಗೋ ಅಲ್ಲೇ ಇದ್ದು ನಿಮಗೆ ನ್ಯಾಯ ಸಿಕ್ಕವರೆಗೂ ಈ ಕೆಲಸಗಳನ್ನ ಕೈ ಬಿಡೋದಿಲ್ಲ. ಸುಮಾರು ನಾವು ಕೊಡ್ತಿರೋ ಒಂದು ಹಕ್ಕು ಒತ್ತಾಯಗಳನ್ನ ನಮಗೆ ಪರಿಹಾರ ಮಾಡಿಕೊಡ್ಬೇಕು. ಇಲ್ಲದ ಬದಲಿ ಉಗ್ರಾದ ಹೋರಾಟಗಳನ್ನ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಜೊತೆಗೆ ಇವತ್ತೇನು ಅಹೋರಾತ್ರಿ ಹೋರಾಟನ ನಾವು ಪ್ರಾರಂಭ ಮಾಡ್ತಿದ್ವಿ, ಜೊತೆಗೆ ಉಪವಾಸ ಸತ್ಯಾಗ್ರಹ, ಅರಬತ್ತಲೆ ಹೋರಾಟ ಇದೆಲ್ಲನೂ ಅಲ್ಲೇ ಅದೇ ಆ ಜಾಗದಲ್ಲಿ ಕುತ್ಕೊಂಡು ಕಂಟಿನ್ಯೂ ಮಾಡ್ತೀವಿ. ನಮಗೆ ನ್ಯಾಯ ಸಿಕ್ಕವರೆಗೂ ಈ ಟೆಂಟನ್ನು ಬಿಟ್ಟು ಕದಲೋದಿಲ್ಲ. ಈ ಬಹುಜನ ಭಾಗೀರಥಿ ವೇದಿಕೆ ಹಾಗೂ